ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 27 ಗಮನಿಸಿ. 1 ಅಂಕದ ಪ್ರಶ್ನೆಯಾಗಿದೆ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ. ಹಣ್ಣಾಗಿ ಬೆಳೆಯುವಂತಹ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ. ನಿಮಗ್ ಗೊತ್ತಿದೆ, ಹೂವಿನಲ್ಲಿ ಗಂಡು ಭಾಗ ಮತ್ತೆ ಹೆಣ್ಣು ಭಾಗ ಅಂತ ಇರ್ತದೆ ಅಲ್ವಾ? ಇಲ್ಲಿ ಸಸ್ಯದ ಯಾವ ಭಾಗ ಅಥವಾ ಹೂವಿನ ಯಾವ ಭಾಗ ಹಣ್ಣಾಗಿ ಬೆಳೆಯುತ್ತೆ? ಇಲ್ಲಿ ಆಪ್ಷನ್ ಎ ಅಂಡಾಶಯ. ಹೌದು, ಅಂಡಾಶಯ ಎನ್ನುವಂಥದ್ದು ಸರಿ. ಆದ್ರೆ ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಪ್ರಥಮ ಕಾಂಡ ಅಲ್ಲ, ಇದು ತಪ್ಪು. ಪ್ರಥಮ ಕಾಂಡ ಇಲ್ಲೇ ಇದೆ, ಇದು ಕಾಂಡವಾಗಿ ಬೆಳೆಯುವಂಥದ್ದು. ಹಾಗಾಗಿ ಆಪ್ಷನ್ ಎ ತಪ್ಪಾಗಿದೆ. ಆಪ್ಷನ್ ಬಿ ಪ್ರಥಮ ಕಾಂಡ ಮತ್ತು ಪ್ರಥಮ ಮೂಲ ತಪ್ಪು. ಪ್ರಥಮ ಕಾಂಡ ಇದು ಹಣ್ಣಾಗಿ ಬೆಳೆಯೋದಿಲ್ಲ. ಪ್ರಥಮ ಮೂಲ ಸರಿ, ಇದು ಬೇರಾಗಿ ಬೆಳೀತದೆ. ಆದ್ರೆ ಆಪ್ಷನ್ ಬಿ ತಪ್ಪಾಗಿದೆ. ಆಪ್ಷನ್ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ. ಎಸ್, ಇದು ಸರಿಯಾದ ಉತ್ತರ. ಅಂಡಾಶಯ ಹಣ್ಣಾಗಿ ಬೆಳೀತದೆ ಅಲ್ವಾ? ಅಂಡಾಶಯ ಎನ್ನುವಂಥದ್ದು ಹೂವಿನ ಹೆಣ್ಣು ಭಾಗ. ಇಲ್ಲಿ ಹೂವಿನ ಗಂಡು ಲಿಂಗಾಣು ಬಂದು ಸೇರಿದಾಗ ಅವೆರಡು ನಿಷೇಚನ ಹೊಂದಿ ಯುಗ್ಮಜ, ಆಮೇಲೆ ಬೀಜ, ಆಮೇಲೆ ಹಣ್ಣು. ಈ ಅಂಡಾಶಯ ಇರುವಂತದ್ದು ಹಣ್ಣಾಗಿ ಬೆಳೀತದೆ ಮತ್ತು ಪ್ರಥಮ ಮೂಲ ಇರುವಂತದ್ದು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗವಾಗಿದೆ. ಆಪ್ಷನ್ ಡಿ ಅಂಡಾಶಯ ಸರಿ, ಆದ್ರೆ ಅಂಡಾಣು ಅನ್ನುವಂಥದ್ದು ತಪ್ಪು. ಅಂಡಾಣು ಅಂದ್ರೆ ಹೆಣ್ಣು ಲಿಂಗಾಣು ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಅಂಡಾಶಯ ಮತ್ತು ಪ್ರಥಮ ಮೂಲ ಸರಿಯಾದ ಆಯ್ಕೆಯಾಗಿರುತ್ತೆ. ಥ್ಯಾಂಕ್ ಯು.